ನನ್ನ ಈ ಜೀವನದಲ್ಲಿ ಮಾಡುವಂತಹ ದೊಡ್ಡ ಸಾಧನೆ. ಇದನ್ನು ಮಾಡಿಬಿಟ್ರೆ ನನ್ನ ಜೀವನಕ್ಕೆ ಎರಡಕ್ಕೂ ಸಾರ್ಥಕ ಆದಂಗೆ ಅಂತ ಒಂದಷ್ಟು ಜನ ಅಂದ್ಕೊಂಡಿರ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5 ದಿನಗಳಿಂದ ಈ ಒಂದು ಇಂಡಿಗೋ ವಿಮಾನದಲ್ಲಿ ಸಮಸ್ಯೆಗಳು ಎಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣ ಪ್ರತಿದಿನ ಅಪ್ಡೇಟ್ ಏನೆಲ್ಲ ಆಗ್ತಿದೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಏನು ಸಮಸ್ಯೆ, ಎಲ್ಲಿಂದ ಸಮಸ್ಯೆ ಆಗಿದ್ದು ಅಂತ ಕೇಳೋದಾದರೆ, ಸೆಂಟ್ರಲ್ ಗೌರ್ಮೆಂಟು ಒಂದು ರೂಲ್ಸನ್ನು ಜಾರಿ ಮಾಡುತ್ತೆ. ಇಡೀ ಇಂಡಿಯಾದಲ್ಲಿ, ಭಾರತದಲ್ಲಿ 100 ವಿಮಾನ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ 65 ವಿಮಾನಗಳು ಇಂಡಿಗೋ. ಈಗ ಜನರು ಏನು ಕೇಳ್ತಿದ್ದಾರೆ ಅಂತಂದರೆ, ನಮ್ಮಿಂದ ತಪ್ಪಾದಾಗ ನಮಗೆ ಪೂರ್ತಿಯಾಗಿ ನೀವು ರೀಫಂಡ್ ಮಾಡಲ್ಲ ಅಲ್ವಾ, ಈಗ ನಿಮ್ಮಿಂದ ತಪ್ಪಾಗಿದೆ, ನೀವು ನಮಗೆ ರೀಫಂಡೂ ಮಾಡ್ತಾ ಇಲ್ಲ, ನಮ್ಮ ಲಗೇಜ್ಗಳನ್ನೂ ಕೂಡ ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ಬೇರೆ ಏರ್ಲೈನ್ಸ್ ಜೊತೆಗೆ ಮಾತಾಡಿ ನಮಗೊಂದು ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಿಲ್ಲ. ಅದರಲ್ಲೊಬ್ಬರು ತಂದೆ ಮಾತ್ರ ಅವ್ರ ಮಗಳು ಸ್ಯಾನಿಟರಿ ಪ್ಯಾಡ್ಸಿಗೋಸ್ಕರ ಕೂಗಾಡಿದ್ದನ್ನು ನೋಡಿದೆ. ಲಿಟ್ರಲಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಜೀವನದಲ್ಲಿ ಒಂದು ಸತಿನಾದರೂ ನಾನು ವಿಮಾನದಲ್ಲಿ ಪ್ರಯಾಣವನ್ನು ಮಾಡಲೇಬೇಕು ಇಲ್ವಾ? ನಾನು ಎಲ್ಲ ದುಡ್ಡನ್ನೂ ಸೇವ್ ಮಾಡಿಬಿಟ್ಟು ನಮ್ಮ ಪಪ್ಪ ನಮ್ಮಮ್ಮನ್ನ ನಾನು ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು. ಅದು ನನ್ನ ಈ ಜೀವನದಲ್ಲಿ ಮಾಡುವಂತಹ ದೊಡ್ಡ ಸಾಧನೆ. ಇದನ್ನು ಮಾಡಿಬಿಟ್ರೆ ನನ್ನ ಜೀವನಕ್ಕೆ ಎರಡಕ್ಕೂ ಸಾರ್ಥಕ ಆದಂಗೆ ಅಂತ ಒಂದಷ್ಟು ಜನ ಅಂದ್ಕೊಂಡಿರ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5 ದಿನಗಳಿಂದ ಈ ಒಂದು ಇಂಡಿಗೋ ವಿಮಾನದಲ್ಲಿ ಸಮಸ್ಯೆಗಳು ಎಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣ ಪ್ರತಿದಿನ ಅಪ್ಡೇಟ್ ಏನೆಲ್ಲ ಆಗ್ತಿದೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದೆಲ್ಲ ಯಾಕಾಯಿತು, ಇದೆಲ್ಲ ಸಮಸ್ಯೆಗಳು ಯಾಕಾಗಿ ಬಂತು, ಏನು ಸಮಸ್ಯೆ, ಎಲ್ಲಿಂದ ಸಮಸ್ಯೆ ಆಗಿದ್ದು ಅಂತ ಕೇಳೋದಾದರೆ, ಸೆಂಟ್ರಲ್ ಗೌರ್ಮೆಂಟು ಒಂದು ರೂಲ್ಸನ್ನು ಜಾರಿ ಮಾಡುತ್ತೆ. ಒಬ್ಬ ಪೈಲಟು 2 ಲ್ಯಾಂಡಿಂಗನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ರೂಲ್ಸ್ ಅದು ಗುಡ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ಇಷ್ಟಕ್ಕೂ ಮೇಲೆ ಕೆಲಸ ಮಾಡಿದ್ರೆ ತನ್ನ ಹೆಲ್ತ್ ಇಶ್ಯೂಸ್ ಆಗಿರಬಹುದು ಅಥವಾ ಬೇರೆ ಏನಾದರೂ ಸಮಸ್ಯೆಗಳು, ಅಂದರೆ ಒಬ್ಬ ಪೈಲಟ್ ಅಂತಂದರೆ ವಿಮಾನದೊಳಗಡೆ ಕೂತ್ಕೊಂಡಿರುವಂಥ ಎಲ್ಲರ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಹಾಗಾಗಿ 2 ಲ್ಯಾಂಡಿಂಗ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ರೂಲ್ಸನ್ನು ಜಾರಿ ಮಾಡುತ್ತೆ. ಒಂದಷ್ಟು ಏರ್ಲೈನ್ಗಳು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಈ ರೂಲ್ಸನ್ನು. ಆದರೆ ಇಂಡಿಗೋ ಏನಿದೆ ಇದು ಇನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ. ಕೆಲಸಗಾರರ ಸಮಸ್ಯೆ ಅಂದರೆ ಪೈಲಟ್ಸ್ಗಳ ಸಮಸ್ಯೆ ಜಾಸ್ತಿ ಆಗಿದೆ. ಪೈಲಟ್ಸ್ ಇಲ್ಲ ಇವ್ರ ಕೈಲಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ 100 ವಿಮಾನ ಇದೆ ಅಂತ ಅಂದ್ಕೊಳ್ಳೋಣ ಇಡೀ ಇಂಡಿಯಾದಲ್ಲಿ. ಒಂದು ಎಕ್ಸಾಂಪಲ್, ಇಡೀ ಇಂಡಿಯಾದಲ್ಲಿ, ಭಾರತದಲ್ಲಿ 100 ವಿಮಾನ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ 65 ವಿಮಾನಗಳು ಇಂಡಿಗೋ. ಈಗ ಇವತ್ತು ಒಂದು ದಿನ ಸಮಸ್ಯೆ ಆಯಿತು ಅಂತಂದರೆ 65% ಜನರಿಗೆ ಸಮಸ್ಯೆ ಆಗುತ್ತೆ. ಇನ್ನು ಉಳಿದಿರೋ 35% ಬಂದು ಎಲ್ಲ ಏರ್ಲೈನ್ಸ್ ಸೇರಿ 35 ವಿಮಾನ ಅಂತ ಅಂದ್ಕೊಳ್ಳೋಣ. ಸೊ ಒಂದು ದಿನ ಅಲ್ಲ, 1 ಅವರ್ ಡಿಲೇ ಆಯಿತು ಅಂತಂದ್ರೂ ಕೂಡ 65% ಜನರಿಗೆ ಇದರಿಂದ ಸಮಸ್ಯೆಗಳಾಗುತ್ತೆ. ಒಂದಷ್ಟು ಟೈಮ್ ಕೊಟ್ಟಿರ್ತಾರೆ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಸಮಯಾವಕಾಶ ಕೊಟ್ಟಿತ್ತು. ಇವರು ಇದನ್ನು ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು ಈ ಒಂದು ರೂಲ್ಸ್. ಹಾಗೆ ಒಂದಷ್ಟು ಜನ ಏನು ಹೇಳ್ತಾರೆ ಅಂತಂದರೆ, ಇವತ್ತು ನಾವು ಫ್ಲೈಟನ್ನು, ಅಂದರೆ ಒಂದು 3 ತಿಂಗಳು ಮುಂಚೆನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ, ಇವತ್ತು ನಾವೆಲ್ಲೋ ಹೋಗ್ಬೇಕಾಗಿರುತ್ತೆ, ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಬೇಕಾಗಿರುತ್ತೆ, ಏನೋ ಎಮರ್ಜೆನ್ಸಿ ಅಥವಾ ಯಾರೋ ತೀರೋದ್ರ ಅಥವಾ ಏನೋ ಒಂದು ಘಟನೆ, ಇವತ್ತು ಆ ಫ್ಲೈಟಿಗೆ ನಾವು ಹೋಗೋಕ್ಕಾಗಲ್ಲ, ಸೊ ಇವತ್ತು ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಏನಾದರೂ ಕ್ಯಾನ್ಸಲ್ ಮಾಡಿಕೊಂಡ್ರೆ 50% ಅಷ್ಟೇ ರೀಫಂಡ್ ಆಗೋದು, ಪೂರ್ತಿಯಾಗಿ ರೀಫಂಡ್ ಆಗಲ್ಲ. ಅಂದರೆ ಒಂದಷ್ಟು ಪರ್ಸೆಂಟ್ ಅಂತಿರುತ್ತೆ, ಅಷ್ಟು ಪರ್ಸೆಂಟ್ ಮಾತ್ರ ರೀಫಂಡ್ ಆಗುತ್ತೆ. ಈಗ ಜನರು ಏನು ಕೇಳ್ತಿದ್ದಾರೆ ಅಂತಂದರೆ, ನಮ್ಮಿಂದ ತಪ್ಪಾದಾಗ ನಮಗೆ ಪೂರ್ತಿಯಾಗಿ ನೀವು ರೀಫಂಡ್ ಮಾಡಲ್ಲ ಅಲ್ವಾ, ಈಗ ನಿಮ್ಮಿಂದ ತಪ್ಪಾಗಿದೆ, ನೀವು ನಮಗೆ ರೀಫಂಡೂ ಮಾಡ್ತಾ ಇಲ್ಲ, ನಮ್ಮ ಲಗೇಜ್ಗಳನ್ನೂ ಕೂಡ ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ಬೇರೆ ಏರ್ಲೈನ್ಸ್ ಜೊತೆಗೆ ಮಾತಾಡಿ ನಮಗೊಂದು ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಿಲ್ಲ, ನಮಗೆ ಊಟದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ವಾಶ್ರೂಮ್ ವ್ಯವಸ್ಥೆ ಇಲ್ಲ, ನಾವು ಇಲ್ಲೇ ಮಲ್ಕೊಬೇಕಾ, ಇಲ್ಲೇ ಇರಬೇಕಾ, ನಾವು ಅಟ್ಲೀಸ್ಟ್ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕಾ, ಏನೂ ಕೂಡ ಹೇಳ್ತಾ ಇಲ್ಲ. ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳಾಗಿದೆ. ಅದರಲ್ಲೊಬ್ಬರು ತಂದೆ ಮಾತ್ರ ಅವ್ರ ಮಗಳು ಸ್ಯಾನಿಟರಿ ಪ್ಯಾಡ್ಸಿಗೋಸ್ಕರ ಕೂಗಾಡಿದ್ದನ್ನು ನೋಡಿದೆ. ಲಿಟ್ರಲಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವಳಿಗೆ ಸಿಕ್ಕಾಪಟ್ಟೆ ಬ್ಲೀಡ್ ಆಗ್ತಾ ಇದೆ, ಆ ಬ್ಲೀಡ್ ನಿಲ್ತಾ ಇಲ್ಲ, ಸ್ಯಾನಿಟರಿ ಪ್ಯಾಡ್ಸ್ ಬೇಕು ಅವಳಿಗೆ ಅಂತ ಕೇಳ್ಕೊಳ್ತಿದ್ದಾರೆ. ಇನ್ನೂ ಒಬ್ಬರು, ನನ್ನ ತಂದೆದೋ ಅಥವಾ ಯಾರ್ದೋ ಅಸ್ಥಿನ ನಾನು ತೊಗೊಂಡೋಗಿ ಬಿಡಬೇಕು, ನಾನು ಬಿಡೋಕ್ಕಾಗ್ತಾ ಇಲ್ಲ ಅಂತ ಒಂದಷ್ಟು ಜನರ ಕಣ್ಣೀರು. ಒಂದಷ್ಟು ಜನ ಹಾಸ್ಪಿಟಲಲ್ಲಿ ಯಾರೋ ಸೇರಿಕೊಂಡಿದ್ದಾರೆ, ಅವ್ರನ್ನ ನೋಡೋದಕ್ಕೋಸ್ಕರ ಹೋಗ್ತಿದ್ದಾರೆ. ಇನ್ನೊಂದಷ್ಟು ಜನ ತಮ್ಮ ಹೆಲ್ತನ್ನು ತೋರಿಸ್ಕೊಳ್ಳೋಕೆ ಹೋಗ್ತಿದ್ದಾರೆ. 1 ತಿಂಗಳು ಮಗುನ ಇಟ್ಕೊಂಡು ಏರ್ಪೋರ್ಟಲ್ಲಿ ಕುತ್ಕೊಂಡಿರೋದನ್ನು ಕೂಡ ನಾವು ನೋಡಬಹುದು. ಸೊ ಎಲ್ರಿಗೂ ಕೂಡ ತುಂಬ ಕಷ್ಟ ಆಗ್ತದೆ. ಯಾರಿಗಲ್ಲಿ ಏನು ಹೇಳಬೇಕು, ಏನು ಹೇಳಬಾರ್ದು, ಏನು ಗೊತ್ತಾಗ್ತಿಲ್ಲ. ನಾವೆಲ್ಲಿದ್ದೀವಿ, ನಾವು ಏನು ಮಾಡ್ತಿದ್ದೀವಿ, ನಮಗೆ ಯಾಕೆ ಇವತ್ತು ಹಿಂಗಾಯಿತು. 5 ದಿನಗಳಾಗಿದೆ. 2 ಅವರ್ 4 ಅವರ್ ಡಿಲೇ ಆಗುತ್ತೆ ಅಂತಂದವರು 5 ದಿನಗಳು ಕಳೆದೇ ಹೋಗ್ಬಿಟ್ಟಿದೆ.
ನಮಗೆ ಒಂದು ಜಾಗದಲ್ಲಿ 5 ದಿನ ನೀವು ಇಲ್ಲಿ ಇರಿ ಅಂತಂದರೆ ನಾವೇ ಒಪ್ಪಲ್ಲ. ಅಯ್ಯೋ 5 ನಿಮಿಷ ಲೇಟ್ ಆದರೆ ಬಸ್ ಬರೋದು, ಇದೆಲ್ಲ ಅಂತಂದರೆ ಬೇರೆ ಆಪ್ಷನ್ಸನ್ನು ಹುಡ್ಕೊಂಡು ಹೋಗ್ತೀವಿ. ಬಟ್ ಸಾವಿರಾರು ಕಿಲೋಮೀಟರ್ ಎಲ್ಲ ಹೋಗ್ಬೇಕಾದವರು ಹೆಂಗೆ ಹೋಗೋಕ್ಕೆ ಸಾಧ್ಯ? ಸ್ವಲ್ಪ ಜವಾಬ್ದಾರಿನ ತೊಗೋಬೇಕಾಗಿತ್ತು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಲಗೇಜ್ಗಳು ವಾಪಸ್ ಸಿಕ್ಕಿಲ್ಲ. ಕೆಲವರಿಗೆ ಎಲ್ಲಿಂದನೋ ಶಿವಮೊಗ್ಗಕ್ಕೆ ಬರಬೇಕು ಅಂತ ಅಂದ್ಕೊಳ್ಳಿ, ಮಿಡಲಲ್ಲೆಲ್ಲೋ ಇಳಿಸ್ತಾರೆ. ಇನ್ನು ಬೆಂಗಳೂರವರೆಗೂ ಹೋಗೋಕೆ ಅಷ್ಟೇ ಸಾಧ್ಯ ಇದೆ, ನೀವು ಬೇಕಾದರೆ ಬನ್ನಿ, ಬೇಡ ಅಂದರೆ ಬಿಡಿ ಅಂತ ಹೇಳ್ತಾರೆ. ಬೆಂಗಳೂರವರೆಗೂ ಬಂದು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕ್ಯಾಬ್ ಮಾಡ್ಕೊಂಡು ಹೋಗಿ ಶಿವಮೊಗ್ಗ ಏರ್ಪೋರ್ಟಲ್ಲಿ ಹೋಗಿ ನಮ್ಮ ಲಗೇಜ್ಗಳನ್ನ ವಾಪಸ್ ಕೊಡಿ ಅಂತ ಹೇಳಿದ್ರೆ, ನಿಮ್ಮ ಲಗೇಜ್ಗಳು ಇಲ್ಲಿಲ್ಲ, ನೀವು ಬೆಂಗಳೂರಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದು ನಮ್ಮ ಲಗೇಜ್ಗಳನ್ನ ಕೊಡಿ ಅಂತಂದರೆ ಶಿವಮೊಗ್ಗಕ್ಕೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಒಂದಷ್ಟು ಜನ ಏನಂತ ಹೇಳಿದ್ದಾರೆ ಅಂದರೆ, ನಮಗೆ ಅದರಲ್ಲಿರೋ ಯಾವ ಥಿಂಗ್ಸು ಕೂಡ ಬೇಡ, ನಮಗೆ ಅದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಅದು ನಮಗೆ ಕೈಗೆ ಸಿಕ್ಕಿದ್ರೆ ಸಾಕು, ನಮಗೆ ಇನ್ನೇನೋ ಬೇಡ, ಅದರಲ್ಲಿರೋದೆಲ್ಲ ಬೇಕಾದ್ರೆ ಅವರೇ ಇಟ್ಕೊಂಡ್ಲಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ ಅದ್ರಲ್ಲಿ ಒಂದಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಯಾವುದಕ್ಕೂ ಕರೆಕ್ಟಾಗಿರುವಂತಹ ರೆಸ್ಪಾನ್ಸ್ ಇಲ್ಲ. ಒಂದಷ್ಟು ಜನ ಏರ್ಪೋರ್ಟ್ಗಳಲ್ಲೇ ಕೂಗಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ಆ ಟೇಬಲ್ ಮೇಲೆಲ್ಲ ಹತ್ತಿ ಕಿರ್ಚಿ ಕೂಗಿ ನಮಗೇನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಒಂದಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಡೀತಿರುವಂತಹ, ಈಗ ಪ್ರೆಸೆಂಟ್ ನಡೀತಿರುವಂತಹ ಘಟನೆಗಳು. ಅದ್ರ ಜೊತೆಗೆ ಈ ಡಿಸೆಂಬರ್ ಅಂದರೆ ಈ ಎಲ್ಲ ವಿಚಾರಗಳು ಯಾವತ್ತು ಎಂಡ್ ಆಗಬಹುದು ಅಂತ ಅನ್ನೋದಾದರೆ, ಡಿಸೆಂಬರ್ 10ರಿಂದ 15ನೇ ತಾರೀಕು ಒಳಗಡೆ ಅಂತ ಹೇಳ್ತಿದ್ದಾರೆ. 10ರಿಂದ 15ನೇ ತಾರೀಕು ಒಳಗಡೆ ನಿಮಗಿದೆಲ್ಲ ಕ್ಲಿಯರ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ 10-15 ಅಂತಂತಂದರೆ ಇನ್ನೂ ಕೂಡ ಎಷ್ಟು ದಿನಗಳ ಕಾಲ ತಳ್ಳಬೇಕು? ಇವಾಗ ಎಲ್ಲಿಂದನೋ ಎಲ್ಲಿಗೋ ಹೋಗಬೇಕು ಅಂತ ಅಂದ್ಕೊಂಡವರು ಹೆಂಗೆ ಹೋಗೋಕ್ಕೆ ಸಾಧ್ಯ? ಅವರು ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬಹುದಾಗಿತ್ತು. ಅದ್ರ ಜೊತೆಗೆ ಈ ಪ್ರಯಾಣಿಕರಿಗೆಲ್ಲ ಏನು ಗೊತ್ತಾ ಸಖತ್ ಇನ್ನೊಂದು ಕಷ್ಟ ಆಗ್ತಿರೋದು, ಅಕಸ್ಮಾತ್ ಸರಿ ಇಂಡಿಗೋ ಕ್ಯಾನ್ಸಲ್ ಆಯಿತು, ಫೈನ್ ಒಪ್ಕೊಳ್ಳೋಣ, ಬೇರೆ ಯಾವುದಾದ್ರೂ ಏರ್ಲೈನನ್ನು ಚೂಸ್ ಮಾಡ್ಕೊಂಡು ಹೋಗೋಣ ಅಂತಂದರೆ, ಇದರಲ್ಲಿ 20,000 ಇದ್ದರೆ ಟಿಕೆಟು, ಅದರಲ್ಲಿ 60ರಿಂದ 80,000 ಆಗಿದೆ. ಅಂದರೆ ಒಂದು 3 ಪಟ್ಟು ಜಾಸ್ತಿ. ಯಾರು ಕೊಟ್ಟು ಹೋಗೋಕ್ಕೆ ಸಾಧ್ಯ? ಒಂದಷ್ಟು ಜನ ಅಮೌಂಟನ್ನು ಕೂಡಿಟ್ಕೊಂಡು, ಇವತ್ತು ನನ್ನ ಹೆಂಡತಿ ನೋಡಬೇಕು, ಇವತ್ತು ನನ್ನ ಮಕ್ಕಳನ್ನ ನೋಡಬೇಕು, ನನ್ನ ಕೆಲಸಕ್ಕೆ ರಜೆ ಸಿಕ್ಕಿದೆ, ನಾನು ನನ್ನ ಹೆಂಡ್ತಿನ ಮಕ್ಕಳು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಅಥವಾ ನನ್ನ ಗರ್ಲ್ ಫ್ರೆಂಡ್ ಬರ್ಡೇ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಇಲ್ಲಿಂದ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಒಂದಷ್ಟು ಜನರ ಆಸೆ ಆಗಿರುತ್ತೆ. ಸೊ ಅದೆಲ್ಲದಕ್ಕೂ ತಣ್ಣೀರು ಎರಚಿದಂಗೆ ಆಗಿದೆ. ಇವಾಗ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರೋರು, ಸಿಕ್ಕಾಬಟ್ಟೆ ದುಡ್ಡಿರೋರು, ಪರವಾಗಿಲ್ಲ 3 ಪಟ್ಟಾದ್ರೇನು 100 ಪಟ್ಟಾದ್ರೇನು ನಾವು ಹೋಗೋಣ ಅಂತ ಹೋಗ್ತಾರೆ. ಬಟ್ ಒಂದಷ್ಟು ಜನ ಅಲ್ಲಿ ಮಿಡಲ್ ಕ್ಲಾಸ್ ಅವರಿದ್ದಾರೆ, ನಮಗೆ ಇದಕ್ಕೂ ಮೇಲೆ ಬೇರ್ ಮಾಡುವಂತಹ ಶಕ್ತಿ ಇಲ್ಲ, ಇದಕ್ಕೂ ಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ. ಏನು ಮಾಡ್ತಾರೆ ಅವರೆಲ್ಲ? 15 ದಿನ ಅಂತೂ ಕಾಯೋಕ್ಕಾಗಲ್ಲ. ಇವತ್ತು ಯಾರಿಗೂ ಹೆಲ್ತ್ ಇಶ್ಯೂಸು, ಅವ್ರು ಇವತ್ತು ಹಾಸ್ಪಿಟಲ್ ಇದ್ದಾರೆ, ಅವ್ರು ಇನ್ನೇನು ಆಗಲೋ ಈಗಲೋ ಅನ್ನಂಗಿದ್ದಾರೆ, ಇವತ್ತು ಅವ್ರನ್ನ ನಾವು ಹೋಗಿ ನೋಡಬೇಕು. ಆಗುತ್ತಾ ನೋಡೋದಕ್ಕೆ? 15 ದಿನ ಬಿಟ್ಟು ಅವ್ರ ಕಾರ್ಯಗಳನ್ನ ಅವ್ರು ಮುಗಿಸ್ಕೊಂಡಿರ್ತಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳನ್ನೆಲ್ಲ ನಾನು ನೋಡಿದ್ಮೇಲೆ ನನಗನ್ಸಿದ್ದು, ಗೌರ್ಮೆಂಟ್ ಯಾವುದಾದ್ರೂ ಒಂದು ರೂಲ್ಸ್ ತಂತು ಅಂತ ಅಂದರೆ, ಒಂದಷ್ಟು ತಲೆಯಲ್ಲಿ ಜ್ಞಾನವನ್ನು ಇಟ್ಕೊಂಡು ಜನರಿಗೆ ಯಾವುದೇ ರೀತಿ ಸಮಸ್ಯೆಗಳನ್ನ ಮಾಡದೆ ಕಾರ್ಯರೂಪಕ್ಕೆ ತಂದ್ಕೋಬೇಕು ಅಂತ ಅಂದ್ಕೊಳ್ತೀನಿ ನಾನು. ತಮಗೇನು ಅನ್ನಿಸ್ತು ಈ ಎಲ್ಲ ವಿಚಾರಗಳನ್ನ ನೋಡಿದಾಗ? ಒಂದು ತಂದೆ ತನ್ನ ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಬೇಕು ಅಂತ ಕೂಗ್ತಿರೋದಾಗಿರಬಹುದು, ಒಂದು ಎಳೆ ಮಗುನ ಇಟ್ಕೊಂಡಿರೋದಾಗಿರಬಹುದು, ಇನ್ಯಾರೋ ಅಸ್ಥಿನ ನಾನು ಬಿಡಬೇಕು ಅಂತ ಅಂದ್ಕೊಂಡಿರೋರಾಗಿರಬಹುದು. ಇದನ್ನೆಲ್ಲ ನೋಡಿ ತಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.